ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ KFI. ನಾನು ಆಂಕರ್ ರಂಗನಾಥ್ ಗೌಡ. ಜುಲೈ 3ನೇ ತಾರೀಕು ಎಲ್ಲಾ ಸೀಸನ್ಗಳನ್ನು ಕೂಡ ಒಂದೇ ಮೂವಿನಲ್ಲಿ ಬಂದ್ರೆ ಹೇಗಿರುತ್ತೆ, ಅದರಲ್ಲೂ ಸ್ಪೆಷಲ್ ಆಗಿ ಲವ್ ಸೀಸನ್ಗಳು ಒಂದೇ ಮೂವಿನಲ್ಲಿ ಬಂದ್ರೆ ಹೇಗಿರುತ್ತೆ ಅನ್ನೋದನ್ನ ನಾವು ಚಿತ್ರನ ನೋಡಿದ ಮೇಲೆ ತಿಳ್ಕೊಬೇಕು. ಬಟ್ ಇವಾಗ ಅದಕ್ಕೂ ಮುಂಚೆ ಚಿತ್ರತಂಡ ನನ್ನ ಜೊತೆಗಿದ್ರೆ ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಎಲ್ಲಾ ಲವ್ ಸೀಸನ್ಗಳು ಒಂದು ರೂಫ್ ಅಂಡರ್ ಬಂದ್ರೆ ಹೆಂಗಿರುತ್ತೆ ಅನ್ನೋದು ಇವಾಗ ನನಗೆ ಗೊತ್ತಾಗ್ತಾ ಇದೆ. ನನಗೆ ಚಳಿ ಆಗ್ತಾ ಇದೆ, ಮಳೆ ಬರುವಂತ ಸಾಧ್ಯತೆಗಳಿದೆ, ಬಿಸಿಲು ಅಂತನೂ ಸ್ವಲ್ಪ ಜಾಸ್ತಿ ಬರ್ತಾ ಇದೆ. ಸೊ ವಿಂಟರ್ ಸೀಸನ್ ಕೂಡ ಹತ್ರ ಇದೆ ಅಂತಾನೆ ಹೇಳ್ಬೋದು. ವೆಲ್, ಈ ಎಲ್ಲಾ ಸೀಸನ್ ಪಕ್ಷಿಗಳನ್ನ ಇವಾಗ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಮುಕುಂದ ಅವರಿಗೆ ಸ್ವಾಗತ, ನಮಸ್ಕಾರ. ಅಂಡ್ ಆಲ್ಸೋ ದಿಯಾ ಅವ್ರಿಗೆ ಸ್ವಾಗತ, ನಮಸ್ಕಾರ. ಅಂಡ್ ಚಂದನ ಅವ್ರಿಗೆ ಸ್ವಾಗತ, ನಮಸ್ಕಾರ. ಮತ್ತೆ ಶ್ವೇತಾ ಕೋಗ್ಲೂರ್ ಅವ್ರಿಗೆ ಸ್ವಾಗತ, ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಚಳಿ, ಮಳೆ, ಗಾಳಿ, ಬಿಸಿಲು ಎಲ್ಲ ಒಟ್ಟಿಗೆ ಬರ್ತಾ ಒಟ್ಟಿಗೆ ಇದೆ. ರೈಟ್. ಸೊ ಪ್ರೀತಿ ಅಂತ ಹೇಳಿದ ತಕ್ಷಣ ಇವಾಗ ನಮಗೆ ಬೆಂಗಳೂರಿನ ಒಂದು ವೆದರ್ಗೆ ಕಂಪೇರ್ ಮಾಡ್ಕೊಬೋದಾ? ಸೊ ಬೆಂಗಳೂರು ವೆದರ್ ಹಂಗೇನೆ ಪ್ರಿಡಿಕ್ಟ್ ಮಾಡೋದಕ್ಕಾಗಲ್ಲ. ಬೆಳಗ್ಗೆ ಚಳಿ ಇರುತ್ತೆ, ಮಧ್ಯಾಹ್ನ ಬಿಸಿಲು ಬರುತ್ತೆ, ಸಂಜೆ ಮಳೆ ಬರುತ್ತೆ. ಸೊ ಈ ರೀತಿಯಾದಂತ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಸ್ ಗಳನ್ನ ಬೆಂಗಳೂರಿನ ವೆದರ್ ಗಳಲ್ಲಿ ಮಾಡಿರ್ತೀರಾ. ಬಟ್ ಪ್ರೀತಿಲಿ ಯಾವ ರೀತಿಯಾದಂತ ಎಕ್ಸ್ಪೀರಿಯನ್ಸ್ ಮಾಡಿದಿರಾ ನೀವು? ಪರ್ಸನಲ್ ಲೈಫ್ ಅಲ್ಲಿ ಯಾವ ತರ ಎಕ್ಸ್ಪೀರಿಯನ್ಸ್ ಇಲ್ಲ. ಬಟ್ ಸಿನಿಮಾ ಅಂತ ಬಂದಾಗ ಸಿನಿಮಾದಲ್ಲಿ ಕಂಪ್ಲೀಟ್ ಬೆಂಗಳೂರಲ್ಲಿ ಯಾವ ತರ ವೆದರ್ ಇದೆಯೋ ಸೇಮ್ ಅದೇ ತರ. ಮತ್ತೆ ಬೆಂಗಳೂರಲ್ಲಿ ಹೆಂಗೆ ಜನ ಇದಾರೆ, ಯಾವ ತರ ಮೈಂಡ್ ಸೆಟ್ಸ್ ಇದೆ, ಮತ್ತೆ ಯಾವ ತರ ನಡೀತಿದೆ ಅನ್ನೋದು ಒಂದು ಬೆಂಗಳೂರು ಹುಡುಗನ್ ಕತೆ ಸರ್ ಇದು. ಓಕೆ. ಸೊ ಇಲ್ಲಿ 3 ಜನ ಲೀಡ್ ಹೀರೋಯಿನ್ ಗಳಿದ್ದಾರೆ. ಸೊ ಈ ಹೀರೋಯಿನ್ ಗಳಿಗೆ ಒಂದೊಂದು ಸೀಸನ್ ಗಳನ್ನ ಹೆಸರಿಡ್ಬೇಕು ಅಂತ ಹೇಳೋದಾದ್ರೆ ಯಾವ ಸೀಸನ್ ಹೆಸರುಗಳನ್ನ ಇಡ್ತೀರಾ ನೀವು? ಚಳಿಗಾಲ, ಚಂದನ ಚಳಿಗಾಲ, ಬೇಸಿಗೆಗಾಲ, ಮಳೆಗಾಲ, ಪ್ರೆಸೆಂಟ್ ಮಳೆಗಾಲ. ಓಕೆ. ವೆಲ್, ಸೊ ನೀವು ದಿಯಾ ಅವರು ಲೈಕ್ ಈ ಒಂದು ಚಿತ್ರದಲ್ಲಿ ಡೆಬ್ಯೂ ಮಾಡ್ತಾ ಇದ್ದೀರಾ. ಅಫ್ಕೋರ್ಸ್ ತುಂಬಾ ಎಕ್ಸೈಟೆಡ್ ಆಗಿರ್ತೀರಾ. ಬಟ್ ಒಂದು ಪ್ರೀತಿಯ ಜರ್ನಿ ಶುರು ಆಗಿದೆ ಅಂತ ಹೇಳೋದಾದ್ರೆ ಯಾವ ರೀತಿಯಾದಂತ ಒಂದು ಎಕ್ಸ್ಪೆಕ್ಟೇಷನ್ ಗಳಿದೆ ನಿಮ್ಗೆ ಇಂಡಸ್ಟ್ರಿ ಬಂದಾದ ನಂತರ? ಅದು ಎಕ್ಸ್ಪೆಕ್ಟ್ ಏನೂ ಇಲ್ಲ. ರಿಲೀಸ್ ಆದ ನಂತರ ಏನು ಎಕ್ಸ್ಪೆಕ್ಟೇಷನ್ಸ್ ನಥಿಂಗ್. ಅಂದ್ರೆ ಫ್ಲೋ ಏನ್ ಬರುತ್ತೋ ಅದನ್ನ ತಗೊಳ್ತೀನಿ. ಬಿಫೋರ್ ದಟ್ ಎಲ್ಲ ಕಂಪ್ಲೀಟ್ ಹಾರ್ಡ್ ವರ್ಕ್. ಇಲ್ಲಿಗೆ ಬರಬೇಕು, ರೀಚ್ ಆಗ್ಬೇಕು, ಏನೋ ಒಂದು ಮಾಡ್ಬೇಕು ಅನ್ನೋ ಒಂದು ಗೋಲ್ ಇಟ್ಕೊಂಡೆ ಸಾಕಷ್ಟು ಪ್ರಯತ್ನ ಪಟ್ಟು ಈಗ ಈ ಸ್ಟೇಜ್ಗೆ ಬಂದಿರೋದು. ಸೊ ಮುಂದಿಂದು ಗೊತ್ತಿಲ್ಲ. ಸ್ಮಾಲ್ ಸ್ಕ್ರೀನ್ ಇಂದ ಬಿಗ್ ಸ್ಕ್ರೀನ್ಗೆ ಇವಾಗ ಪ್ರಮೋಷನ್ ಆಗಿದೆ ನಿಮ್ಗೆ. ಅನ್ಕೊಂತ ಇದ್ರೆ ಯಾವತ್ತಾದ್ರೂ ಲೈಕ್ ಇವಾಗ ನಾನು ಡೆಬ್ಯೂ ಮಾಡ್ಬೇಕು, ಒಂದು ದೊಡ್ಡ ಪರದೆ ಮೇಲೆ ನಾನು ಕಾಣಿಸ್ಕೊಬೇಕು ಅಂಡ್ ಒಳ್ಳೆ ರೀತಿಯಾದಂತ ಕ್ಯಾರೆಕ್ಟರ್ಸ್ ಗಳನ್ನ ಪ್ಲೇ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡಿರ್ತೀರಾ ಬಹಳಷ್ಟು ದಿನ. ಬಟ್ ಇವಾಗ ನಿಜ ಆದಾಗ ಅದು ಯಾವ ರೀತಿಯಾಗಿ ಖುಷಿ ಕೊಡ್ತಾ ಇದೆ ನಿಮ್ಗೆ? ಖಂಡಿತ. ಆಕ್ಚುಲಿ ನನ್ನ ಫಸ್ಟ್ ಗೋಲ್ ಇದ್ದಿದ್ದೆ ಸಿನಿಮಾ ಮಾಡಬೇಕು ಅಂತ. ಸೊ ಸ್ಟೆಪ್ ಬೈ ಸ್ಟೆಪ್ ನಾನು ಐ ಸ್ಟಾರ್ಟೆಡ್ ಮೈ ಡ್ರೀಮ್. ಸೊ ಸೀರಿಯಲ್ ಮುಖಾಂತರ ಬಂದೆ. ಸೊ ಹಾಗೆ ಬಿಗ್ ಸ್ಕ್ರೀನಿಗೆ ಬಂದಾಗ ನನಗೆ ತುಂಬಾ ಖುಷಿ ಆಯ್ತು, ಬಿಕಾಸ್ ದಟ್ ವಾಸ್ ಮೈ ಗೋಲ್. ಸೊ ಅದು ಸಿಕ್ಕಿದಾಗ ಓಕೆ, ಐ ವಾಸ್ ಸೋ ಹ್ಯಾಪಿ. ಅಂಡ್ ಚಂದನ ಅವರು ಬೇಸಿಕಲಿ ಇವಾಗ ಬಹಳಷ್ಟು ಹಿಂದೆ ಪ್ರಾಜೆಕ್ಟ್ಸ್ ಗಳನ್ನೆಲ್ಲ ಮಾಡಿರ್ತೀರಾ. ಬಟ್ ಈ ಪ್ರಾಜೆಕ್ಟ್ ನಿಮಗೆ ಎಷ್ಟು ಸ್ಪೆಷಲ್ ಆಗುತ್ತೆ? ಖಂಡಿತ ತುಂಬ ಸ್ಪೆಷಲ್. ಬಿಕಾಸ್ ನನಗೆ ಆ್ಯಕ್ಟಿಂಗ್ ಮಾಡಬೇಕಂತಿತ್ತು, ಥಿಯೇಟರ್ ಆಗಲಿ ಸೀರಿಯಲ್ ಆ ಥರ ಇತ್ತು. ಬಟ್ ನನಗೆ ಸ್ಮಾಲ್ ಸ್ಕ್ರೀನ್ ಕೊಟ್ಟಿದ್ದು ಕನಸಿದು. ಬಿಗ್ ಸ್ಕ್ರೀನ್ದು ಏನು ಕನಸಿದೆ, ನನ್ನ ಮಹಾನಟಿ ಶೋ ಕೊಟ್ಟಿದ್ದು ಕನಸು. ಇವಾಗ ಅದು ಇಷ್ಟು ಬೇಗ ಈಡೇರ್ತಿದೆ ಅನ್ನೋದು ಖುಷಿ ಇದೆ. ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ಪ್ರಾಜೆಕ್ಟ್, ಸೊ ಇಟ್ ಈಸ್ ಆಬ್ವಿಯಸ್ಲಿ ಸ್ಪೆಷಲ್. ಆ್ಯಂಡ್ ಇವಾಗ ಹುಡುಗಿರಿದ್ದಾರೆ ಆ್ಯಂಡ್ ನೀವು ಒಬ್ರು ಹುಡುಗ ಇರೋದ್ರಿಂದ, ಅಂದ್ರೆ ನನ್ನ ಬಿಟ್ಟು ಇವಾಗ ಸದ್ಯಕ್ಕೆ ನಿಮ್ಮ ಒಂದು ಫಿಲಮ್ ನಲ್ಲಿ ಕಂಪೇರ್ ಮಾಡ್ಕೊಂತೀರ ಅನ್ನೋದಾದ್ರೆ 3 ಜನಕ್ಕೆ ಕೆಲವೊಂದು ಪಿಕಪ್ ಲೈನ್ಸ್ ಗಳನ್ನ ಹೇಳೋದಾದ್ರೆ? ಸ್ವಲ್ಪ ವೀಕ್ ಇದೀನಿ ಸರ್ ನಾನು. ಪಿಕಪ್ ಲೈನ್ ಗಳನ್ನ ಹೇಳ್ತೀರ ಅನ್ನೋದಾದ್ರೆ ಅಂದ್ರೆ ಇವ್ರಿಗ ನನಗೆ ಹೇಳಿದ್ರೆ ಹೇಳ್ಬೋದು, ಪರವಾಗಿಲ್ಲ. ಅದು ಹುಡುಗಿರು ಹೇಳ್ಕೊಂಡ್ರೆ ಒಂದ್ ಸ್ವಲ್ಪ ಬೇರೆ ತರ ಆಗುತ್ತೆ. ಸ್ವಲ್ಪ ಕಷ್ಟ ಇದು. ಅಂದ್ರೆ ಅಭ್ಯಾಸ ಇರಲ್ವಲ್ಲ. ಇಂಟ್ರೋವರ್ಟ್ಸ್, ಫಸ್ಟ್ ಆಫ್ ಆಲ್ ಇಂಟ್ರೋವರ್ಟ್, ತುಂಬಾ ಮಾತಾಡೋದಿಲ್ಲ. ಆ ತರ ಥಾಟ್ಸ್ ಕೂಡ ನನಗೆ ಬರಲ್ಲ. ಥಾಟ್ಸ್ ಇದ್ರೆ ಆಚೆ ಬರುತ್ತೆ, ಬಟ್ ಥಾಟ್ಸ್ ಕೂಡ ಇರಲ್ಲ, ಕಷ್ಟ ಆಗುತ್ತೆ. ಓಕೆ. ಅಲ್ಲ, ಫಾರ್ಮ್ ಅಲ್ಲಿರೋಂಥವ್ರಿಗೆ ಯೂನಿಫಾರ್ಮ್ ಇಲ್ಲ ಅಂತ ಹೇಳಿದ್ರು ಅದು ಡೈರೆಕ್ಟರ್ ಬರ್ದಿರೋಂತ ಲೈನ್ಸ್ ಅಲ್ವಾ. ಸೊ ನನ್ನ ಆಸ್ ಆಕ್ಟರ್ ಅವ್ರು ಏನು ಇದ್ರೆ ಅದನ್ನ ಮಾಡ್ಬೇಕಾಗತ್ತೆ. ಆ ಪಾತ್ರಕ್ಕೆ ಅದು ಅವಶ್ಯಕತೆ ಇತ್ತು.
ಅಂದ್ರೆ ಯೂಶುವಲ್ ಆಗಿ ಇವಾಗ ನೀವು ಆನ್ ಸ್ಕ್ರೀನ್ ಮಾಡಿರುವಂತ ಪಾತ್ರಕ್ಕೂ ನಿಮ್ಗೂನು ಅಜಗಜಾಂತರವಾದಂತ ವ್ಯತ್ಯಾಸ ಇದೆ. ಹೌದು, ತುಂಬಾ ಡಿಫ್ರೆನ್ಸ್ ಇದೆ. ನೀವೊಂಥರ ರಾಮನ್ ತರ, ಬಟ್ ಆದ್ರೆ ಈ ಫಿಲಮ್ ಅಲ್ಲಿ ಕೃಷ್ಣ ಆಗಿದೆ. ಮೇ ಬಿ ಫಿಲ್ಮ್ ಅಲ್ಲೂ ರಾಮ ತರಾನೇ ಇರೋದು. ಹೌದು, ಫಿಲಮ್ ಅಲ್ಲಿ ನನ್ನ ಕ್ಯಾರೆಕ್ಟರ್ ರಾಮ್ ಅಂತಾನೆ ಇದೆ. ಹಾ ಎಕ್ಸಾಕ್ಟ್ಲಿ. ಸೊ ಅಮರ ಮಧುರ ಪ್ರೇಮ ಅಂತ ಹೇಳಿದ್ರೆ ಈ ಮೂರರಲ್ಲಿ ಯಾರ್ಯಾರು ಯಾವ್ಯಾವ ಹೆಸರುಗಳನ್ನ ತಗೊಂತೀರಾ ನೀವು? ನಾವು ತಗೊಳ್ಳೋದಾ? ಪ್ರೇಮ, ಅಮರ, ಮಧುರ. ಮೇಕ್ ಸೆನ್ಸ್. ಪ್ರೀತಿ ಅಮರ, ತ್ಯಾಗ ಮಧುರ ಅಂತ ಹೇಳ್ತಾರೆ. ಸೊ ಯಾರನ್ನ ತ್ಯಾಗ ಮಾಡ್ತೀರಾ? ಅದು ಸಿನಿಮಾ ನೋಡ್ಬೇಕು ಸರ್. ಕಂಟೆಂಟ್ ರಿವೀಲ್ ಆಗ್ಬಿಡುತ್ತೆ ನಾವ್ ಏನ್ ಹೇಳಿದ್ರು. ಬಿಕಾಸ್ ಪ್ರತಿಯೊಬ್ರು ಮುಖಾಂತರ ಒಂದು ಕತೆ ಹೇಳಕ್ ಹೊರಡ್ತಿದೀವಿ ನಾವು. ಏನೇ ರಿವೀಲ್ ಮಾಡಿದ್ರು ಈಗ ಆ ಕಂಟೆಂಟ್ ಹೊರಗಡೆ ಬಂದ್ಬಿಡುತ್ತೆ. ಸೊ ಲವ್ ಅಂತ ಹೇಳಿದ್ರೆ ಒಂದು ನಮಗೆ ಈಗ ಟೀನೇಜ್ ಅಲ್ಲಿ ಆಗುವಂತ ಒಂದು ಲವ್ ಇರುತ್ತೆ, ಆಮೇಲೆ ಒಂದ್ ಸ್ವಲ್ಪ ಮೆಚ್ಯೂರ್ಡ್ ಆಗಿ ಆಗುವಂತ ಲವ್ ಇರುತ್ತೆ, ಅದಾದ್ಮೇಲೆ ಮದುವೆ ಆಗೋ ಟೈಮ್ ನಲ್ಲೂ ಕೂಡ ಆಗುವಂತ ಲವ್ ಇರುತ್ತೆ. ನಿಮಗೆ ಪರ್ಸನಲ್ ಆಗಿ ಯಾವ ಲವ್ ತುಂಬಾನೇ ಇಷ್ಟ? ನನಗೆ ಈ ಸಿನಿಮಾದಲ್ಲಿ ಟೀನೇಜ್ 16 ಇಯರ್ಸ್ ಓಲ್ಡ್ ಬಾಯ್ ಪಾತ್ರ ಮಾಡಿದ್ನಲ್ಲ, ಅದು ಸ್ವಲ್ಪ ನನಗೆ ಮಜಾ ಕೊಡ್ತದೆ. ಬಿಕಾಸ್ ನಾನೇನ್ ರಿಯಲ್ ಅಲ್ವಾ, ಅದು ನನಗೆ ಐ ಮೀನ್ ನಾನ್ ಸ್ವಲ್ಪ ಎಂಜಾಯ್ ಮಾಡಿದೆ ಅದು ಮಾಡುವಾಗ. ಅಂಡ್ ಈ ಪಾತ್ರ ನಿಮ್ಮ ಒಂದು ರಿಯಲ್ ಲೈಫಿಗೆ ಎಷ್ಟು ಹತ್ರವಾಗಿದೆ? ನನ್ನ ರಿಯಲ್ ಲೈಫಿಗೆ ಅಷ್ಟು ಹತ್ರ ಆಗಿಲ್ಲ, ಬಟ್ ಇದು ಲೈಕ್ ಯೂತ್ಸಿಗೆಲ್ಲ ಇಟ್ ವಿಲ್ ಸೆಟ್ ಎನ್ ಎಕ್ಸಾಂಪಲ್. ಅವ್ರು ಇದ್ರಲ್ಲಿ ತುಂಬಾ ಕಲಿತಾರೆ. ನಿಮ್ಮ ಒಂದು ಪಾತ್ರ ಎಷ್ಟು ಇಂಪ್ಯಾಕ್ಟ್ಫುಲ್ ಆಗಿರ್ಬೋದು ಈ ಒಂದು ಚಿತ್ರದಲ್ಲಿ? ಐ ಥಿಂಕ್ ಇಟ್ ಪ್ಲೇಸ್ ಅ ವೆರಿ ಮೇಜರ್ ರೋಲ್ ಇನ್ ದ ಮೂವಿ. ಈ ಕ್ಯಾರೆಕ್ಟರ್ ಹೇಗೆ ಪ್ಲೇಸ್ ಆಗಿದೆ ಈ ಮೂವಿ ಅಂತಾನೆ ನಾನು ಇದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದು. ಇಟ್ಸ್ ಒನ್ ಆಫ್ ದ ವೆರಿ ಸೆನ್ಸಿಟಿವ್, ವಿಭಿನ್ನವಾದಂತಹ ಪಾತ್ರ. ಸೊ ಓಕೆ. ಅಂಡ್ ಈಗ ಲವ್ ಸೀರೀಸ್ ಚಿತ್ರಗಳನ್ನ ನಾವು ನೋಡ್ತೀವಿ ಅಂತ ಹೇಳಿದ್ರೆ ಇತ್ತೀಚೆಗೆ ಒಂದ್ ಸ್ವಲ್ಪ ಲವ್ ಅಲ್ಲಿ ವೈಲೆನ್ಸ್ ಜಾಸ್ತಿ ಇರುತ್ತೆ. ಈ ಚಿತ್ರದಲ್ಲೂ ಅದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು. ಬಟ್ ಒಡಿ ಅನ್ನೋದಿರಲ್ಲ. ಲವ್ ಅಂದ್ರೆ ವೈಲೆನ್ಸ್ ಸರ್. ವೈಲೆನ್ಸ್ ಇಲ್ದಿದ್ದೇನು ಆಗಲ್ಲ. ಬಟ್ ಇದು ಬೇರೆ ತರ ವೈಲೆನ್ಸ್ ಆಗುತ್ತೆ. ಇಂಟರ್ನಲ್. ಹೌದು. ಸೊ ಇದು ಬೇರೆ ತರನೇ ತಗೊಂಡೋಗುತ್ತೆ ಎಮೋಷ್ನಲಿ. ಮತ್ತೆ ನಮ್ಮಲ್ಲಿ ನಾವೇ ಫೈಟ್ ಮಾಡೋದು, ಸೆಲ್ಫ್ ಫೈಟ್ ಅಂತ, ಮತ್ತೆ ಇನ್ನೊಬ್ಬರನ್ನ ಉಳಿಸ್ಕೋಬೇಕು ಅನ್ನೋದು, ಈ ತರ ಫೈಟ್ ತುಂಬಾ ಇರುತ್ತೆ. ಇವಾಗ ಬಹಳಷ್ಟು ಕನ್ಸುಗಳಿರುತ್ತೆ ನಿಮ್ಗೂ ಕೂಡ, ಇಂಡಸ್ಟ್ರಿಗೆ ಬಂದಾದ್ಮೇಲೆ ನಾನು ಈ ರೀತಿಯಾದಂತ ಒಂದು ಪಾತ್ರಗಳನ್ನ ಮಾಡ್ಬೇಕು ಅಂತ. ಆ ತರ ಬಕೆಟ್ ಲಿಸ್ಟ್ ಅಲ್ಲಿ ಇರುವಂತ ಒಂದು ಪಾತ್ರ ಯಾವ್ದಾದ್ರು ಇದೆ ಅನ್ನೋದಾದ್ರೆ? ನನ್ಗೆ ಬಯೋಪಿಕ್ ಮಾಡ್ಬೇಕು ಅಂತ ತುಂಬಾ ಆಸೆ. ಅಂದ್ರೆ ಕಲ್ಪನಾ ಅವ್ರದ್ದು. ನನ್ಗೆ ಮಹಾನಟಿ ತೆಲುಗು ಅವರು ಕೀರ್ತಿ ಸುರೇಶ್ ಅವ್ರು ಮಾಡಿದ್ರಲ್ಲ, ಅದಾದ ನಂತರ ಇನ್ನೊಂದಷ್ಟು ಬಯೋಪಿಕ್ ಸಿನಿಮಾಗಳು, ಕ್ರಿಕೆಟ್ ಓರಿಯೆಂಟೆಡ್ ಸಿನಿಮಾಗಳು, ಸೊ ಅದೆಲ್ಲ ನೋಡಿದಾಗ ತುಂಬಾ ಇನ್ಸ್ಪೈರ್ ಆಗುತ್ತೆ. ಸೊ ನನ್ಗೆ ಆ ತರ ಒಂದು ಸಿನಿಮಾ ಮಾಡ್ಲಿಕ್ಕೆ ತುಂಬಾ ಇಷ್ಟ. ಅಂಡ್ ಆಲ್ಸೋ ಬಯೋಪಿಕ್ಸ್ ಅಂತ ಹೇಳಿ ಬಂದಾಗ ಬಹಳಷ್ಟು ಗ್ರೌಂಡ್ ವರ್ಕ್ ಮಾಡ್ಬೇಕಾಗಿರುವಂತದ್ದು ಇರುತ್ತೆ. ಸೊ ಡೈಲಾಗ್ಸ್ ಗಳನ್ನ ಅದೇ ರೀತಿಯಾಗಿ ಹೇಳುವಂತದ್ದು ಅಥವಾ ಬಾಡಿ ಲ್ಯಾಂಗ್ವೇಜ್ ಇದೆಲ್ಲದನ್ನು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕಲ್ಪನಾ ಅವ್ರದ್ದು ಒಂದು ಚಿಕ್ಕ ಅಂದ್ರೆ ಇಷ್ಟ ಹೌದು, ಬಟ್ ಅಂದ್ರೆ ಅದಕ್ಕೆ ಅಂತ ಹಿಂಗೆ ಅಂತ ಪ್ರಿಪೇರ್ ಆಗಿದ್ದಿಲ್ಲ. ಆ ತರ ಓರಿಯೆಂಟೆಡ್ ಸಿನಿಮಾ ಅಂದ್ರೆ ಯಾರ್ದಾದ್ರು ಮುಂದೆ ಫ್ಯೂಚರ್ ಅಲ್ಲಿ ಬಂದ್ರೆ ಅದ್ರದ್ದಂತ ಒಂದು ತಯಾರಿ ಮಾಡ್ಕೊಂಡು ಆ ತರದೊಂದು ಸಿನಿಮಾ ಮಾಡ್ಲಿಕ್ಕೆ ಇಷ್ಟ. ಈಗ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಬಹಳಷ್ಟು ಎಲ್ಲ ಪ್ರಾಜೆಕ್ಟ್ಸ್ ಗಳನ್ನ ಮಾಡಿದೀರಾ, ಬಟ್ ಯಾವ ರೀತಿಯಾದಂತ ವ್ಯತ್ಯಾಸಗಳನ್ನ ನೋಡಿದ್ರಿ ನೀವು ಬಿಗ್ ಸ್ಕ್ರೀನಿಗೆ ಬಂದಾದ್ಮೇಲೆ? ಸ್ಮಾಲ್ ಸ್ಕ್ರೀನಲ್ಲಿ ಲೈಕ್ ಪ್ರತಿಯೊಂದು ಡೀಟೇಲಿಂಗ್ ಅವ್ರು ಹೇಳ್ಕೊಡ್ತಾರೆ, ಡೈರೆಕ್ಟರ್ಸ್ ಆಗಿರ್ಬೋದು, ಈ ಥರನೇ ಬರಬೇಕು, ಹಿಂಗೆ ಇರಬೇಕು ಅಂತ. ಬಟ್ ಸಿನಿಮಾ ಅಂತ ಬಂದಾಗ ನಾವು ಏನು ಕಲ್ತಿರ್ತೀವಿ ಅದನ್ನ ಒಂದೇ ಸಲ ಪ್ರೊಜೆಕ್ಟ್ ಮಾಡಬೇಕಾಗುತ್ತೆ. ಇಟ್ಸ್ ಆಲ್ ನಮ್ಮ ಮೇಲೆ ನಿಂತಿರುತ್ತೆ ಎಲ್ಲ. ಸೊ ದಟ್ ಇಸ್ ಒನ್ ಮೇಜರ್ ಡಿಫ್ರೆನ್ಸ್. ಓಕೆ. ತುಂಬಾ ಜನ ಹೇಳೋದೇನಂದ್ರೆ ಡೋಂಟ್ ಫಾಲ್ ಇನ್ ಲವ್, ರೈಸ್ ವಿತ್ ಇಟ್ ಅಂತ ಹೇಳ್ತಾರೆ. ನೀವು ಸಿನಿಮಾದಲ್ಲೂ ಅದನ್ನೇ ಹೇಳ್ತಾ ಇದ್ದೀರಾ. ಈ ಜೀವನದಲ್ಲಿ ಪ್ರೀತಿಲಿ ಬಿದ್ದಾದ್ಮೇಲೆ ಏನೋ ಗೊತ್ತಾಗೋದಿಲ್ಲ, ಪ್ರಪಂಚನೇ ಒಂಥರ ಬೇರೆ ತರ ಕಾಣಿಸ್ತಾ ಇರುತ್ತೆ. ಸಿನಿಮಾ ನೋಡ್ಬೇಕಾದ್ರೆ ಯಾವ ರೀತಿಯಾಗಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ನಾವು? ಅಂದ್ರೆ ಪ್ರತಿಯೊಂದು ಈ ಪಾತ್ರದಿಂದ ನೀವೆಲ್ಲ ಒಂದು ಕನೆಕ್ಟ್ ಆಗುತ್ತೆ. ನಿಮ್ಮ ಲೈಫ್ಗಳಿಗೆ, ನಿಮ್ಮ ಸಿಚುವೇಶನ್ ಆ ತರ ಏನಿತ್ತು ಅದೆಲ್ಲ ಪ್ರತಿಯೊಂದು ಕನೆಕ್ಟ್ ಆಗುತ್ತೆ. ಆಮೇಲೆ ತುಂಬಾ ರಿಯಲಿಟಿಕ್ ಅಪ್ರೋಚ್ ಇಟ್ಕೊಂಡು ಮಾಡಿರುವಂತ ಸಿನಿಮಾ ಇದು. ಪ್ರತಿಯೊಬ್ಬರಿಗೂ ಎಮೋಷನಲಿ ಕನೆಕ್ಟ್ ಆಗುತ್ತೆ. ಓಕೆ. ಸೊ ಇವಾಗ ಯೂತ್ಸ್ಗೆ ಏನಾದ್ರು ಒಂದು ಮೆಸೇಜ್ ಇರುತ್ತಾ ಅಥವಾ ಜಸ್ಟ್ ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಅಂತ ಮಾಡಿರುವಂತ ಸಿನಿಮಾನ ಹೇಗೆ? ಇಲ್ಲ, ಮೆಸೇಜ್ ಓರಿಯೆಂಟೆಡ್ ಸಿನಿಮಾನೇ. ಹೈ ಮಾರಲ್ ವ್ಯಾಲ್ಯೂಸ್ ಇಟ್ಕೊಂಡು ಯೂತ್ಸ್ಗೆ ಅಂತಲ್ಲ, ಪ್ರತಿಯೊಬ್ರು ಸರ್ 15-16 ಇಯರ್ಸ್ ಬಾಯ್ ಇಂದ 70-80 ಇಯರ್ಸ್ ಓಲ್ಡ್ ಮ್ಯಾನ್ವರ್ಗು ಕನೆಕ್ಟ್ ಆಗುತ್ತೆ ಸಿನಿಮಾ ಇದು. ಅಂಡ್ ನಿಮ್ಮ ಪ್ರಕಾರ ಪ್ರೀತಿ ಅಂದ್ರೆ ಏನು? ಪ್ರೀತಿ ಅಂದ್ರೆ ಸೆಲ್ಫ್ಲೆಸ್ನೆಸ್. ಲವ್ ಇಸ್ ಎವ್ರಿಥಿಂಗ್ ಸರ್.
ಲವ್ ಇಸ್ ಅಂಡರ್ಸ್ಟ್ಯಾಂಡಿಂಗ್. ನಂಬಿಕೆ. ಓಕೆ, ಎಲ್ಲರಲ್ಲೂ ಬೇರೆ ಬೇರೆ ಆನ್ಸರ್ಸ್ಗಳು ಬಂತು, ಬಟ್ ಅದೆಲ್ಲದನ್ನು ಸೇರಿದ್ರೆ ಪ್ರೀತಿ ಆಗೋದು. ರಿಯಲ್ ಲೈಫ್ ನಲ್ಲಿ ಪ್ರೀತಿ ಆಗಿದೆಯಾ? ಸದ್ಯಕ್ಕೆ ಇಲ್ಲ. ಸದ್ಯಕ್ಕಿಲ್ಲ ಅಂದ್ರೆ ಮುಂಚೆನೂ ಆಗೇ ಇಲ್ಲ, ಸ್ಕೂಲ್ ಡೇಸ್ ಇಂದನೂ ಇಲ್ಲ ಆಗಿಲ್ಲ. ಇಲ್ಲ ಹೌದಾ? ಹುಡುಗಿರೆಲ್ಲರೂ ಇಷ್ಟೇ ಡ್ರಾಮಾಟಿಕ್ ಆಗಿ ಆನ್ಸರ್ ಇಲ್ಲ ಮಾಡ್ತಾರೆ, ಇಲ್ಲ ಡಿಪ್ಲೊಮ್ಯಾಟಿಕ್ ಆಗಿ. ಇಲ್ಲ ಡಿಪ್ಲೊಮ್ಯಾಟಿಕ್ ಇಲ್ಲ. ಹಾ. ನಾನು ಈ ಕ್ರಶ್ ಮತ್ತೆ ಲವ್ ಇದರಿಂದ ಸ್ವಲ್ಪ ದೂರ. ಕಂಪ್ಲೀಟ್ ಒಂದು ಫ್ರೆಂಡ್ಸ್, ಕಂಪ್ಲೀಟ್ ಒಂದು ಜಾಲಿ. ನಾನು ಫ್ಯಾಮಿಲಿ ಒಟ್ಟಿಗೆ ತುಂಬಾ ಬೆರೆಯುವಂಥದ್ದು, ಫ್ರೆಂಡ್ಸ್ ಒಟ್ಟಿಗೆ ತುಂಬಾ ಜಾಲಿ ಮಾಡುವ. ಓಕೆ, ಯಾರನ್ನ ಫ್ರೆಂಡ್ಸ್ ಆನ್ ಮಾಡಿದೀರಾ? ಎಲ್ಲ ಹುಡುಗರು ಯಾರಿಲ್ಲ, ಓಕೆ, ಎಲ್ಲ ಫಿಮೇಲ್ ಫ್ರೆಂಡ್ಸ್. ಎಲ್ಲ ಅವ್ರ ಜೊತೆ ಇಲ್ಲಿ ಚಿಟ್ ಚಾಟ್ ಮಾಡೋದು, ರ್ಯಾಗ್ ಮಾಡ್ಕೊಳ್ಳೋದು, ಒಬ್ರನ್ನೊಬ್ರು ಕಾಲು ಎಳಿಯೋದು, ಈ ತರನೇ. ಬಟ್ ಲವ್ ಈ ತರ ಎಲ್ಲ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಿರ್ಲಿಲ್ಲ ಆ ಕಡೆ ಅಷ್ಟು. ಸೊ ಹಾಗಾಗಿ ಲವ್ಗೂ ನನ್ಗೂ ಅಷ್ಟಕ್ಕಷ್ಟೇ. ಓಕೆ, ಸಮ್ಮರ್ ಸೀಸನ್ ನ ಕೇಳೋಣ ಇವಾಗ. ಹಂಗ್ ಕೇಳೋದ್ ಬೇಡ, ಆಯ್ತು. ನಿಮ್ಮನ್ನ ನೋಡಿ ಎಷ್ಟು ಜನ ಹುಡುಗರು ಹಾಳಾಗೋಗಿದ್ದಾರೆ? ಇದೆ ಸರ್, ಲಿಸ್ಟ್ ಇದೆ. But yeah, experience love, yes, I do. ಆಗಿದೆ. Yeah, ಆಗಿದೆ. ಆಕ್ಚುಲಿ ಸಮ್ಮರ್ ಸೀಸನ್ ನಡೀತಾ ಇಲ್ಲ. ಆಗಿದೆ ಇವ್ರಿಗೆ. ಹಾಟ್ ಆಗಿ ಕಾಣ್ತಿರ್ತಾರೆ ಯಾವಾಗ. ಅವ್ರು ಅದಕ್ಕೇನೆ ಪಕ್ಕದಲ್ಲಿ ಕುತ್ಕೊಂಡಿದ ತಕ್ಷಣ ಟೆಂಪರೇಚರ್ ಜಾಸ್ತಿ ಆಯ್ತಾ ಅಂತ. ಮತ್ತೆ ಸದ್ಯಕ್ಕೆ ನೋ, ಓಕೆ ಬಟ್ ಎಕ್ಸ್ಪೀರಿಯನ್ಸ್ ಎಸ್. ಓಕೆ, ಅಂಡ್ ನಿಮ್ಗೆ ಕೇಳಬೇಕು ಅಂತ ಹೇಳಿದ್ರೆ ಅಂದ್ರೆ ನನಗೆ ಕ್ರಶ್ ಅಲ್ಲ ಬೇರೆದಿದೆ, ನಾನು ಅದನ್ನ ಕೇಳಿಲ್ಲ. ನಮ್ಮ ಇಂಡಸ್ಟ್ರಿಯಲ್ಲಿ ಇರುವಂತವ್ರ ಜೊತೆಗೆ ಒಂದು ಲಾಂಗ್ ಡ್ರೈವ್ ಹೋಗ್ತೀರಾ ಅನ್ನೋದಾದ್ರೆ ಯಾರ ಜೊತೆ ಹೋಗ್ತೀರಾ ನೀವು? ಅಂದ್ರೆ ಇದು ಕ್ರಶ್ ಲವ್ ಬಗ್ಗೆ ಅಲ್ಲ, ಲವ್ ಬಗ್ಗೆ ಮಾತಾಡೋದಕ್ಕೆ, ಮೂವಿ ಬಗ್ಗೆ ಮಾತಾಡೋದು ಆ ತರ ಅಷ್ಟೇ. ಅಂದ್ರೆ ತುಂಬಾ ಜಸ್ಟ್ ಎಮೋಷನಲ್ ಬಾಂಡಿಂಗ್ ಹೋಗೋದಾದ್ರೆ ನಂಗೆ ಒಬ್ರು ಆಕ್ಟರ್ಸ್ ತುಂಬಾ ಇಷ್ಟ, ವಿಜಯ್ ಸೂರ್ಯ ಸರ್ ತುಂಬಾ ಇಷ್ಟ ನನಗೆ. ಸೊ ಅವ್ರ ಜೊತೆ ಅವ್ರಿಗೆ ಎರಡು ಕಡೆ ಡಿಂಪಲ್ ಬರುತ್ತೆ ಅಂತನಾ? ನನಗೆ ಒಂದ್ ಕಡೆ ಬರುತ್ತೆ. ಓಕೆ, ಇಂಡಸ್ಟ್ರಿಯಲ್ಲಿ ನಿಮಗೆ ಸೆಲೆಬ್ರಿಟಿ ಕ್ರಶ್ ಅಂತ ಯಾರಿದ್ದಾರೆ ಹೀರೋಯಿನ್ಗಳಲ್ಲಿ? ಯಾರು ಇಲ್ಲ ಸರ್. ಸಿನಿಮಾಗೂ ಚೇಂಜ್ ಆಗ್ತಿರ್ತಾರೆ. ಸಿನಿಮಾಗೂ ಚೇಂಜ್ ಆಗ್ತಾರೆ ಅಂದ್ರೆ ಅವ್ರು ಮಾಡೋ ಪಾತ್ರದ ಮೇಲೆ ಡಿಪೆಂಡ್ ಆಗುತ್ತೆ. ಪಾತ್ರದ ಮುಖಾಂತರ ನೋಡ್ತೀನಲ್ವ ಒಂದು ಕ್ಯಾರೆಕ್ಟರ್ನ. ಸೊ ಟೀಚರ್ಸ್ ಗಳ ಮೇಲೆ ಯಾವ ತರ ಕ್ರಶ್ ಇಲ್ಲ ಆಗಿಲ್ಲ? ಅದನ್ನು ಆಗಿಲ್ವಾ? ಮತ್ತೆ 16 years ವರ್ಗು ಏನ್ ಎಕ್ಸ್ಪೀರಿಯನ್ಸ್? ಅಂದ್ರೆ ಒಂದು ಕ್ರಶ್ ಅನ್ನೋದಿತ್ತು ಸ್ಕೂಲಲ್ಲಿ. ಅದು ಕ್ರಶ್ ಅಂತ ಹೇಳ್ಬೋದು, ಇಲ್ಲ ಜಸ್ಟ್ ಒಂದು ಗುಡ್ ಫೀಲ್ ಅಂತ ಹೇಳ್ಬೋದು. ಅದು ಹೆಸರು ಗೊತ್ತಿಲ್ಲ ನಂಗೆ, ಬಟ್ ಕ್ರಶ್ ಅಂತ ಕನ್ಸಿಡರ್ ಮಾಡ್ಬೋದು ಸ್ಕೂಲ್ ಟೈಮಲ್ಲಿ. ಓಕೆ, ಅಂಡ್ ಆಲ್ಮೋಸ್ಟ್ ಎಲ್ಲರೂ ಜೆನ್ಸಿ ಇದ್ದೀರಾ ಇಲ್ಲ ಹೇಗೆ ಅಂತ? ಯಾ ಮಿಲೇನಿಯಲ್ಸ್ ಯಾರು? ಇಲ್ಲ ಇಲ್ಲ, ಎಲ್ಲ ಜೆನ್ಸಿನೇನೆ. ಓಕೆ, ಅಂದ್ರೆ ಜೆನ್ಸಿಗಳಿಗೆ ಇವಾಗ ಲವ್ ಲೆಟರ್ ಬರೆಯುವಂತ ಒಂದು ಎಕ್ಸ್ಪೀರಿಯನ್ಸ್ ಇದೆಯಾ ನಿಮ್ಗೆ? ಇಲ್ಲ ಆಕ್ಚುಲಿ ನಿಮಗೆ ಕೊಟ್ಟಿದಾರಾ? ಬರ್ದಿರೋದುಂಟು, ನಾವ್ ಯಾರಿಗೂ ಬರ್ದಿದ್ದಿಲ್ಲ. ನಾನ್ ಯಾರಿಗೂ ಬರ್ದಿದ್ದಿಲ್ಲ. ಯಾರಿಗೂ ಬರ್ದಿಲ್ಲ. ಓಕೆ, ಬರ್ದಿರುವಂತ ಎಕ್ಸ್ಪೀರಿಯನ್ಸ್ ನಿಮಗೆ ಹೇಗಿತ್ತು? ಅಂದ್ರೆ ಇಸ್ಕೊಂಡು ಓದಿದಾಗ? ಇಲ್ಲ, ಅದು ತುಂಬಾ ಡ್ರಾಮ್ಯಾಟಿಕ್ ಆಗಿದೆ ಸ್ಟೋರಿ. ಬಟ್ ಒಂದು ಹುಡುಗಿ ಕಡೆಯಿಂದ ನನಗೆ ಕೊಡು ಅಂತ ಹೇಳಿದಾಗ, ಹುಡುಗಿ ನಿಮ್ಗೆ ಕೊಟ್ಟಿದ್ದ? ಅಲ್ಲ ಅಲ್ಲ, ಓಕೆ, ಇನ್ನೊಂದು ಒಂದು ಹುಡುಗಿ ಕೊಟ್ಬಿಟ್ಟು ಅವ್ರು ನನಗೆ ತಲುಪಿಸೋ ಪ್ರಯತ್ನ ಪಟ್ರು. ಸೊ ಇದು ನನ್ನ ಫ್ರೆಂಡ್ಸಿಗೆ ಗೊತ್ತಾಗಿ ನಾನು ಫುಲ್ ಪ್ಯಾನಿಕ್. ನಾನು 9th 8th ಸ್ಟ್ಯಾಂಡರ್ಡ್ ಅಲ್ಲಿ. ಸೊ ನಾನು ಅವ್ರಿಗೆ ಹೇಳಿ ಅವ್ರ ಬ್ಯಾಗಿಂದ ಅದನ್ನ ಕಳ್ತನ ಮಾಡಿಸಿ ವಾಶ್ರೂಮ್ ಹೋಗಿ ತೆಗೆದು ನೋಡ ಫುಲ್ ಬ್ಲಡ್ ಅಲ್ಲೆಲ್ಲ ಬರ್ದು, ಮತ್ತೆ ಅದನ್ನ ಅಲ್ಲೇ ಎಲ್ಲ ಫುಲ್ ಅರ್ದು ಬಿಸಾಕ್ಬಿಟ್ಟಿದ್ವಿ ಆ ವಾಶ್ರೂಮ್ ಇಂದ ಹೊರಗಡೆಗೆ. ಸೊ ಆಮೇಲೆ ಅವರು ಒಳಗಡೆ ಕ್ಲಾಸ್ ರೂಮಿಗೆ ಬಂದು ಏನ್ ಮಾಡ್ದೆ, ಅಷ್ಟು ಕಷ್ಟಪಟ್ಟು ಬರ್ದಿದ್ದೆ. ಕೊನೆಗೆ ಸಿಗಾಕೊಂಡ್ಲಿಲ್ಲ, ಯಾರು ಎತ್ತಿದ್ರು ಆ ಲೆಟರ್ ಅನ್ನೋದು ಸಿಗಾಕೊಂಡ್ಲಿಲ್ಲ. ಸೊ ಅದು ಒಂದು, ಬಟ್ ಬೈ ಹ್ಯಾಂಡ್ ತಗೊಂಡಿರ್ಲಿಲ್ಲ, ಏನಾದ್ರು ಕೊಟ್ಟಿದ್ದಿಲ್ಲ. ಹಂಗಾದ್ರೆ ಅವಾಗ ಆ ಹುಡುಗನ್ ಬ್ಯಾಕ್ ಗ್ರೌಂಡ್ ಅಲ್ಲಿ BGM ಅಲ್ಲಿ ಏನ್ ಓಡ್ತಾ ಇತ್ತು ಅಂತ ಹೇಳಿದ್ರೆ ಹಾಡು, ಒಲವಿನ ಹುಡುಗರ ಕೊಡಲೇನು ರಕುತದಿ ಬರದೇನೆ ಇದ ನಾನು ಬಾತ್ರೂಮ್ ಅಲ್ಲಿ ಅರ್ಧ ಈಗ ನೀನು. ಪ್ರಾಬಬ್ಲಿ ಈಗ ನೋಡಿದ್ರೆ ಅವ್ರು ಫ್ಲಾಶ್ ಆಗ್ಬೋದು, ಇವಳೇ ಮಾಡಿದಳದು ಅಂತ. ಓ ಮೈ ಗಾಡ್, ಪಾಪ ಅವ್ನ್ ರಕ್ತಕ್ ಬೆಲೆ ಇಲ್ಲ. ಬ್ಲಡ್ ಡೊನೇಷನ್ ಮಾಡು ಅಂತ ಹೇಳಿದ್ರೆ ಲವ್ ಡೊನೇಷನ್ ಮಾಡಿದಾನೆ ಅವನು. ಐ ಮೀನ್, ಸೊ ಇಟ್ ಇಸ್ ಆಲ್ ಸೋ ಕ್ರೇಜಿ ಥಿಂಗ್ಸ್ ಅಲ್ಲ ಚಿಕ್ಕ ವಯಸ್ಸಿನಲ್ಲಿ. ಸೊ ಒಂದು ಬುದ್ಧಿ ಬರೋದಕ್ಕಿಂತ ಮುಂಚೆ ಮಾಡಿರುವಂತದ್ದು. ಐ ಥಿಂಕ್ ನೀವು ಇವ್ರಿಗೆ ಕೇಳಿದ್ರೆ ಇವರು ಯಾರಿಗೋಸ್ಕರ ಕೈ ಕುಯ್ಕೊಂಡಿದ್ರ ಅಂತ ಹೇಳಿದ್ರೆ ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ. ಇಲ್ಲ ಸರ್. ನಿಮಗೆ ಆ ಒಂದು ಹಳೆ ಕಾಲದ ಒಂದು ಪ್ರೀತಿನ ನೋಡಿದಾಗ ಮತ್ತೆ ಇವಾಗಿನ ಒಂದು ಜನ್ಜಿಗಳ ಪ್ರೀತಿನ ನೋಡಿದಾಗ ಎಷ್ಟು ವ್ಯತ್ಯಾಸಗಳನ್ನ ಕಾಣ್ತೀರಾ? ವ್ಯತ್ಯಾಸ ಇದೆ, ಪ್ರೀತಿಯಲ್ಲಿಲ್ಲ, ವ್ಯಕ್ತಿಗಳಲ್ಲಿದೆ. ನಾವು ಹೆಂಗೆ ತಗೊಳ್ತೀವಿ ಅನ್ನೋದು ತುಂಬಾ ಇದಾಗುತ್ತೆ. ಆಮೇಲೆ ಅವಾಗ ಬೇರೆ ಏನು ಇರ್ಲಿಲ್ಲ ಸರ್. ಅಂದ್ರೆ ಅವಾಗ ಅಷ್ಟು ಫಾಸ್ಟ್ ಇರ್ಲಿಲ್ಲ, ಮಾಡರ್ನ್ ಆಗಿ ಮತ್ತೆ ಟೆಕ್ನಿಕಲಿ ಸ್ವಲ್ಪ ಅಪ್ಡೇಟ್ ಆಗಿದ್ದಾರೆ ಈಗ ಜೆನ್ಸಿಗಳು. ಫೋನ್ ತುಂಬಾ ಬೋರ್ ಆಗುತ್ತೆ, ಮತ್ತೆ ತುಂಬಾ ಹೊಸದೇನೋ ಬೇಕು ಅವ್ರಿಗೆ.
ತುಂಬಾ ಹಳೇದು ಅಂದ್ರೆ ಅವ್ರಿಗೆ ಸ್ವಲ್ಪ ಹೊತ್ತಾದ್ರೆ ಬೋರ್ ಆಗ್ಬಿಡುತ್ತೆ. ಈವನ್ ಫಾರ್ 3 seconds ರೀಲ್ ಕೂಡ ಅವ್ರು ನೋಡಲ್ಲ ಸರ್. ರೀಲ್ಸ್ ನ ಕೂಡ ಅವ್ರಿಗೆ ಎಂಗೇಜಿಂಗ್ ಆಗಿ ಇರಬೇಕು, ಅಷ್ಟು ಫಾಸ್ಟ್ ಇದೆ. ಸೊ ಅದು ಒಂದು ತುಂಬಾ ಬದಲಾವಣೆ ಆಗಿದೆ. ಓಕೆ. ಅಂಡ್ ಇತ್ತೀಚಿನ ಒಂದು ಲವ್ ರಿಲೇಶನ್ಶಿಪ್ ನ ನೋಡ್ತೀವಿ ಅನ್ನೋದಾದ್ರೆ ಲೈಕ್ ಸಿಚುವೇಶನ್ಶಿಪ್ ಮತ್ತೆ ಗೋಸ್ಟಿಂಗು, ಬೆಂಚಿಂಗು, ಬ್ರೆಡ್ ಕ್ರಂಪಿಂಗು, ಇನ್ನು ಏನೇನೋ ಬರುತ್ತೆ. ನನಗೆ 4-5 ಮಾತ್ರ ನೆನಪಿದೆ ಅಷ್ಟೇನೆ. ಸೊ ಈ ಎಲ್ಲದರನ್ನ ನಾವು ನೋಡ್ತೀವಿ ಅನ್ನೋದಾದ್ರೆ ನಿಮಗೆ ಇದರಲ್ಲಿ ಇಷ್ಟ ಆಗುವಂಥದ್ದು ಯಾವುದು? ಆಬ್ವಿಯಸ್ಲಿ ರಿಲೇಶನ್ಶಿಪ್ಸ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಬಟ್ ಅದೆಲ್ಲ ಟರ್ಮ್ಸ್ ಐ ಥಿಂಕ್ ಜೆನ್ಜಿ ಏನು ಹೇಳ್ತೀವಿ ಅವ್ರಿಗೆಲ್ಲ ಕ್ಲಾರಿಟಿ ಇರೋದ್ರಿಂದ ದೇ ನೋ ವಾಟ್ ದೇ ವಾಂಟ್, ಆ್ಯಂಡ್ ಇಫ್ ದ ಅದರ್ ಪರ್ಸನ್ ಇಸ್ ಓಕೆ ವಿತ್ ಇಟ್ ದಿ ಗೆಟ್ ಇನ್ ಟು ಇಟ್. ಸೊ ಅವ್ರವ್ರ ಪರ್ಸ್ಪೆಕ್ಟಿವ್ ಅಷ್ಟೇ. ಓಕೆ. ಅಂದ್ರೆ ಒಂದ್ ಟೈಮ್ ಇತ್ತು ಪ್ರೀತಿಗೋಸ್ಕರ ಕೈ ಕುಯ್ಕೊಳ್ಳೋದು, ಪ್ರೀತಿಗೋಸ್ಕರ ಅಷ್ಟು ದೂರ ಹೋಗೋದು ಬರೋದು ಇದೆಲ್ಲ ಮಾಡುವಂಥದ್ದು. ಬಟ್ ಇವಾಗೆಲ್ಲೋ ಅದು ಕಡಿಮೆ ಆಗ್ತದೆ ಅನ್ಸ್ತಾ ಇದೆ ನಿಮಗೆ? ಆ ಥರ ಇಲ್ಲ, ದ ಸೆನ್ಸ್ ಆಫ್ ಇಟ್ ಇಸ್ ದೇರ್, ಬಟ್ ಆ ಹುಚ್ಚತನ ಇಲ್ಲ ಅನ್ಸುತ್ತೆ. ದೇ ನೋ, ತುಂಬ ಕ್ಲಾರಿಟಿ ಇರೋದ್ರಿಂದ ಆ ಲೆವೆಲ್ಗೆಲ್ಲ ಹೋಗ್ತಿಲ್ಲ. ಹೋಗೋರು ಇದ್ದಾರೆ, ಬಟ್ ತುಂಬ ಸೆನ್ಸಿಬಲ್ ಆಗಿ ಡೀಲ್ ಮಾಡ್ತಾರೆ ಅನ್ಸುತ್ತೆ ಈಗ ಜನ. ಓಕೆ. ಅಂಡ್ ನಿಮ್ಮ ಲೈಫ್ನಲ್ಲಿ ಯಾರಾದ್ರೂ ಹಿಂದೆ ಬಿದ್ದು ತುಂಬಾ ಕಾಡಿಸಿ ಬೇಡಿಸಿ ಪ್ರೀತಿ ಮಾಡುವಂಥವ್ರು ಯಾರಾದ್ರೂ ಇದ್ರ? ಐ ಮೀನ್ ಆ ಥರ ಇದೆ, ಬಟ್ ಐ ಹ್ಯಾವ್ ಸೋ ಮಚ್ ಕ್ಲಾರಿಟಿ ಅಲ್ವಾ, ಅವರು ಕ್ಲಾರಿಟಿ ಕೊಟ್ಬಿಟ್ಟು ನಾನು ಕ್ಲಾರಿಟಿ ತಗೊಂಡಿದ್ದೀನಿ. ಓಕೆ. ನಿಮ್ಮ ಇನ್ಸ್ಟಾಗ್ರಾಮ್ DM ಗಳಲ್ಲಿ ಎಷ್ಟು ಮೆಸೇಜ್ಗಳನ್ನ ಓಪನ್ ಮಾಡ್ದೇನೆ ಹಂಗೆ ಬಿಟ್ಟಿದ್ರೆ? ತುಂಬಾ ಇದೆ, ಬಟ್ ಅದು ಓದ್ತಾ ಇರ್ತೀನಿ. ಲೈಕ್ ಹಾ, ಅಯ್ಯೋ, ಅಂದ್ರೆ ನ್ಯೂಸ್ ಪೇಪರ್ ಅದು ಅಷ್ಟೊಂದು ಇರುತ್ತಲ್ವಾ, ಅದು ಓಪನ್ ಮಾಡಕ್ ಹೋಗಲ್ಲ. ಸೊ ಅಲ್ಲಿ ಅದು ಹಂಗೆ ಕಾಣಿಸುತ್ತೆ ನೋಟಿಫಿಕೇಶನ್ ಬಾರ್ ಅಲ್ಲಿ. ಸೊ ಕವಿತೆಗಳೆಲ್ಲ ಬರೀತಾ ಇರ್ತಾರೆ. ಸೊ ಕವಿತೆಗಳನ್ನೆಲ್ಲ ಬರೆದ್ರು ಪಾಪ ಇಂಪ್ರೆಸ್ ಆಗಿಲ್ಲ, ಅವ್ರನ್ನ ಅಲ್ಲೇ ಬಿಟ್ಬಿಟ್ಟಿರ್ತೀರ. ಅಂದ್ರೆ ವಾಟ್ ಇಸ್ ದಟ್ ಒನ್ ಕ್ವಾಲಿಟಿ ದಟ್ ಯು ಎಕ್ಸ್ಪೆಕ್ಟ್ ಇನ್ ಅ ಗೈ? ಅರ್ಥ ಮಾಡ್ಕೋಬೇಕು. ಎಲ್ಲರಲ್ಲೂ ಫ್ಲಾಸ್ ಇದ್ದೇ ಇರುತ್ತೆ. ಎಲ್ಲರೂ, ನೋಬಡಿ ಇಸ್ ಪರ್ಫೆಕ್ಟ್. ಅವರ ಒಂದು ನೆಗೆಟಿವ್ ಕೂಡ ಪ್ರೀತಿಸುವಂತ ಕ್ವಾಲಿಟಿನ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಓಕೆ. ಸೊ ನಿಮಗೆ ನಿಜ ಜೀವನದಲ್ಲಿ ಪ್ರೀತಿ ಆಗೋದಾದ್ರೆ ಹುಡುಗಿಯಲ್ಲಿ ಯಾವ ರೀತಿಯಾದಂತ ಒಂದು ಕ್ವಾಲಿಟಿಯನ್ನ ನೋಡಿ ಇಂಪ್ರೆಸ್ ಆಗ್ತೀರಾ, ಅಥವಾ ಯಾವ ಗುಣಗಳು ಇದ್ರೆ ನಿಮಗೆ ಇಷ್ಟ ಆಗುತ್ತೆ? ತುಂಬಾ ಲಿಸ್ಟ್ ಇಲ್ಲ ಸರ್, ಒಂದು ಒಳ್ಳೆ ಹುಡುಗಿ ಆಗಿದ್ರೆ ಸಾಕು. ಸಾಕು, ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬಾರ್ದು. ನೀವು ಮದುವೆ ಆಗೋ ಟೈಮ್ ನಲ್ಲಿ ನಾನು ಬರ್ತೀನಿ. ಶೋರ್ ಶೋರ್ ನೋಡ್ತೀನಿ ಕ್ಲಾರಿಟಿ ಇದೆಯಲ್ಲ ಸರ್, ನನಗೇನ್ ಬೇಕು ಅನ್ನೋದು ಕ್ಲಾರಿಟಿ ಇದೆ. ಸೊ ಚೂಸ್ ಮಾಡ್ತೀನಿ. ಓಕೆ. ಸೊ ಕೃತಿಕ್ ಅವರು ಡೈರೆಕ್ಟ್ ಮಾಡಿರುವಂತದ್ದು, ಅಂಡ್ ಬಹಳಷ್ಟು ಜನಕ್ಕೆ ಯಂಗ್ ಡೈರೆಕ್ಟರ್ಸ್ ಗಳಿಗೆ ಸ್ಕ್ರೀನ್ ಮೇಲೆ ನನ್ನ ಒಂದು ಪಿಕ್ಚರೈಸೇಷನ್ ಇದೇ ರೀತಿಯಾಗಿ ತೋರಿಸ್ಬೇಕು ಅನ್ನೋ ಒಂದು ಕಲ್ಪನೆ ಇರುತ್ತೆ. ಸೊ ಅವ್ರು ಫಸ್ಟ್ ಡೇ ಹೇಳಿದಂತ ಒಂದು ಕತೆಗೂ ಬಂದಿರುವಂತ ಒಂದು ಔಟ್ಪುಟ್ಗೂ ಮ್ಯಾಚ್ ಮಾಡ್ತೀರಾ ಅನ್ನೋದಾದ್ರೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ ನಿಮ್ಗೆ? ಸರ್ ಆಸ್ ಇಟ್ ಈಸ್ ಕಥೆಯಲ್ಲಿ ಏನಿತ್ತು ಅದು ಇದೆ ಸರ್. ಯಾಕಂದ್ರೆ ಸ್ಟಾರ್ಟಿಂಗ್ ಕತೆ ಸ್ಟಾರ್ಟ್ ಆದಾಗಿಂದ ಒಂದ್ ಲೈನ್ ಸ್ಟಾರ್ಟ್ ಆಗಿಂದಾನು ಜೊತೆಲಿದ್ದೀನಿ, ಟ್ರಾವೆಲ್ ಮಾಡಿದ್ದೀನಿ, ಕಥೆಯಲ್ಲೇ ಟ್ರಾವೆಲ್ ಮಾಡ್ಕೊಂಡ್ ಬಂದಿದೀವಿ. ಸೊ ಏನು ಪಾಯಿಂಟ್ಸ್ ಇತ್ತು ಅದೆಲ್ಲ ನಮ್ಗೆ ಎಲ್ಲ ಇದೆ ಸಿನಿಮಾದಲ್ಲಿ. ಅವ್ರು ಏನ್ ಹೇಳಿದ್ರು ಅದನ್ನೆಲ್ಲ ತೋರಿಸಿದ್ದಾರೆ ಕಣ್ಣಿಗೆ. ಓಕೆ. ಈಗ 3 ಜನ ಹೀರೋಯಿನ್ ಅಂತ ಹೇಳಿದ ತಕ್ಷಣ ನನಗೆ ಎಷ್ಟು ಸ್ಕ್ರೀನ್ ಸ್ಪೇಸ್ ಸಿಗ್ಬೋದು ಅಂತ ನಿಮ್ಗೆ ಥಾಟ್ ಬರ್ಲಿಲ್ವಾ? ನಾನು ಸೆಲೆಕ್ಟ್ ಆಗ್ಬೇಕಾ ಬೇಡವಾ, ಅಥವಾ ನಾನು ಚೂಸ್ ಮಾಡ್ಬೇಕಾ ಬೇಡವಾ ಅಂತ ಒಂದು ಆಪ್ಷನ್ ಏನಾದ್ರು ಇತ್ತ ನಿಮ್ಮ ಮೈಂಡ್? ಹೌದು, ಖಂಡಿತ ಅದೆಲ್ಲ ಯೋಚನೆ ಮಾಡಿನೇ ನಾನು ಈ ಡಿಸಿಷನ್ ತಗೊಂಡಿರೋದು. ಹೇಗ್ ಪ್ಲೇಸ್ ಆಗಿದೆ, ಎಷ್ಟು ಸ್ಕ್ರೀನ್ ಸ್ಪೇಸ್ ಇದೆ, ಖಂಡಿತ ಡಿಸ್ಕಸ್ ಮಾಡಿ. ಸೊ ಇವಾಗ 3 ಡಿಫ್ರೆಂಟ್ ಶೇಡ್ ಗಳನ್ನ ನೋಡ್ಬೋದು. ಒಂದು ವಿತೌಟ್ ಬಿಯರ್ಡ್, ಕ್ಲೀನ್ ಶೇಡ್, ಅದು ಸ್ಕೂಲ್ ಲೈಫ್ ಆಗಿರುತ್ತೆ. ಅಂಡ್ ಅದಾದ್ಮೇಲೆ ಒಂದ್ ಸ್ವಲ್ಪ ಮೆಚೂರ್ಡ್ ಲುಕ್, ಅಂಡ್ ಅದಾದ್ಮೇಲೆ ಇನ್ನೊಂದ್ ಸ್ವಲ್ಪ ಲಾಂಗ್ ಬಿಯರ್ಡ್. ಸೊ ಈ 3 ಡಿಫ್ರೆಂಟ್ ಶೇಡ್ ಗಳನ್ನ ಪ್ಲೇ ಮಾಡ್ಬೇಕಾದ್ರೆ ಯಾವ್ದು ತುಂಬಾ ಕಷ್ಟಕರವಾಗಿತ್ತು, ಅಥವಾ ಯಾವ್ದನ್ನ ಜಾಸ್ತಿ ಎಂಜಾಯ್ ಮಾಡಿದ್ರಿ? ಕಷ್ಟ ಎಂಜಾಯ್ ಎರಡು ಒಂದೇ ಸರ್. ಹುಡುಗನ ಪಾತ್ರ ಮಾಡಿದ್ದೆ, ಅದಿಲ್ಲ, ಅದು ತುಂಬಾ ಕಷ್ಟ ಆಗಿತ್ತು ಸಣ್ಣ ಆಗೋದಕ್ಕೆ, ಬಟ್ ಎಂಜಾಯ್ ಕೂಡ ಮಾಡಿದ್ದೀನಿ. ಓಕೆ. ಅಂಡ್ ಸ್ಕೂಲ್ ಟೈಮ್ ಅಂತ ಹೇಳಿದ ತಕ್ಷಣ ನಮಗೆ ಎಲ್ರಿಗೂ ಬಹಳಷ್ಟು ಒಂದು ಗೋಲ್ಡನ್ ಮೆಮರೀಸ್ಗಳಿರುತ್ತೆ. ಸೊ ನಿಮ್ಮ ಸ್ಕೂಲ್ ಡೇಸ್ಗಳಲ್ಲಿ ಇದ್ದಂತಹ ಗೋಲ್ಡನ್ ಮೆಮರೀಸ್ಗಳನ್ನಾದ್ರೆ? ಓದ್ತಿರ್ಲಿಲ್ಲ, ಬಟ್ ಇಂಟ್ರೆಸ್ಟ್ ಇರ್ಲಿಲ್ಲ, ಬಟ್ ಓದ್ತಿದ್ದೆ. ಐ ಮೀನ್ ನಾನು ಒಂದು 70% ಎಬೋ ಸ್ಟೂಡೆಂಟೇ ನಾನು, ಬಟ್ ಓದೋಕೆ ಇಂಟ್ರೆಸ್ಟ್ ಇರ್ಲಿಲ್ಲ. ಯಾಕಂದ್ರೆ ಅವಾಗ್ಲಿಂದಾನು ಸಿನಿಮಾ ಹುಚ್ಚು ನನಗೆ. ಅವ್ರೇನೋ ಪಾಠ ಮಾಡ್ತಿದ್ರು, ನಾನೇನೋ ಯೋಚನೆ ಮಾಡ್ತಿದ್ದೆ, ಸಿನಿಮಾಗಳ ಬಗ್ಗೆ ಯೋಚನೆ ಮಾಡ್ತಿದ್ದೆ, ನಾನೇ ಒಂದು ಕತೆಗಳು ಏನೋ ಒಂದು ಲೈನ್ ಬರ್ಕೊಳ್ತಿದ್ದೆ, ಆ ತರ ಮಾಡ್ತಿದ್ದೆ. ಬಟ್ ಎಂಜಾಯ್ ಅಂತ ಬಂದ್ರೆ ತುಂಬಾ ಎಂಜಾಯ್ ಮಾಡಿದ್ವಿ ಸರ್. ಕಾಲು ಎಳಿಯೋದು, ಬೆಂಚಲ್ಲಿ ಕುತ್ಕೊಂಡಾಗ ಅವ್ರನ್ನ ಪುಷ್ ಮಾಡೋದು, ಅವ್ರು ಹೋಗಿ ಬಿದ್ದೋಗೋದು, ಈ ತರ ಅದೆಲ್ಲ ಕೆಲವೊಂದು ಮಾಡಿದ್ವಿ. ಓಕೆ. ಅಂಡ್ ಈಗ ತುಂಬಾ ಜನಕ್ಕೆ ಆಸೆ ಇರುತ್ತೆ, ಲೈಕ್ ನಾನು ಇಂಡಸ್ಟ್ರಿನಲ್ಲಿ ಇವ್ರ ಜೊತೆಗೆ ವರ್ಕ್ ಮಾಡಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಇಂಡಸ್ಟ್ರಿಗೆ ಬಂದಾದ್ಮೇಲೆ ನಿಮ್ಗೆ ಯಾವ ರೀತಿಯಾದಂತ ಆಸೆ ಇದೆ? ಯಾರ ಜೊತೆಗೆ ವರ್ಕ್ ಮಾಡಬೇಕು ಅಂತ ಆಸೆ ಇದೆ? ಮತ್ತೆ ಯಾರು ನಿಮ್ಮ ಇನ್ಸ್ಪಿರೇಷನ್? ವರ್ಕ್ ಮಾಡಬೇಕು ಅನ್ನೋದು ಯಾರು ಇಲ್ಲ.
ನನಗೆ ಕಂಟೆಂಟ್ ಮ್ಯಾಟ್ರ್ ಆಗುತ್ತೆ. ಯಾರೇ ಆದರೂ ಹೊಸಬರಾದ್ರೂ ಅಷ್ಟೇ, ಸ್ಟಾರ್ ಡೈರೆಕ್ಟರ್ಸ್ ಆದರೂ ಅಷ್ಟೇ, ಕಂಟೆಂಟ್ ಇದ್ದಲ್ಲಿ ನಾನು ಯಾವುದಾದ್ರೂ ಕಣ್ಮುಚ್ಕೊಂಡು ಮಾಡ್ತೀನಿ. ಇನ್ಸ್ಪಿರೇಷನ್ ಅಂತ ಬಂದಾಗ ತೆಲುಗು ಹೀರೋ ಸರ್, ಕಿಂಗ್ ನಾಗಾರ್ಜುನ ಸರ್, ಅವರೇ ನನಗೆ ಇನ್ಸ್ಪಿರೇಷನ್. ಓಕೆ. ಆ್ಯಂಡ್ ಆಲ್ಸೋ ಇವಾಗ ಬಹಳಷ್ಟು ಜನಕ್ಕೆ ನಾನು ಮೂವಿಯಲ್ಲಿ ಹೀರೋನೇ ಆಗಬೇಕು ಅಂತ ಆಸೆಗಳಿರುತ್ತೆ. ಇನ್ ಕೆಲವರಿಗೆ ನಾನು ಯಾವುದೇ ಪಾತ್ರ ಮಾಡಿದ್ರು ಕೂಡ ಒಬ್ಬ ನಟನಾಗಿ ಉಳ್ಕೊಬೇಕು ಅನ್ನೋ ಒಂದು ಆಸೆ ಇರುತ್ತೆ. ನಿಮಗೆ ಯಾವ ಥರದ್ದು? ನಾನು ಹೀರೋ ಆಗಿ ಉಳ್ಕೋಬೇಕಂತ. ಹೀರೋ ಆಗೇನೆ ಇರಬೇಕು. ಓಕೆ. ಆ್ಯಂಡ್ ಇವಾಗ ನಿಮ್ಮ ಜೊತೆಗೆ ಆಕ್ಟ್ ಮಾಡಿದಂಥ ಹೀರೋಗೆ ಯಾವ ರೀತಿಯಾದಂಥ ಒಂದು ರೇಟಿಂಗ್ಸ್ಗಳನ್ನು ಕೊಡ್ತೀರಾ ನೀವು? ಬೇಸ್ಡ್ ಆನ್ ಅಂದ್ರೆ ಅವರ ವರ್ಕ್ ಸ್ಕಿಲ್ಸ್ ಎಲ್ಲ ರೇಟ್ ಮಾಡೋಷ್ಟು ಐ ಆಮ್ ನಾಟ್ ಸೋ ಗ್ರೇಟ್, ಬಟ್ ತುಂಬಾ ಚೆನ್ನಾಗಿ ಪ್ರಯತ್ನ ಪಟ್ಟಿದ್ದಾರೆ. ಬಟ್ ಅವ್ರ ಎಫರ್ಟ್ಸ್ ನಂಗೆ ಅದು ಕಾಣಿಸ್ತು, ನನಗೆ ಸ್ಕ್ರೀನ್ ಮೇಲೆ ಕಾಣಿಸ್ತು. ಸ್ಟಾರ್ಟಿಂಗ್ ನಾವೆಲ್ಲ ಒಂದು ಏನಂತಾರೆ ಅದು ಸ್ವಲ್ಪ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಂಡ್ವಿ ವರ್ಕ್ಶಾಪ್ ಅಲ್ಲಿ. ಅದಕ್ಕೂ ಒಂದಷ್ಟು ಪೀಸ್ಗಳು ನೋಡಿದಾಗ, ಲೈಕ್ ಒಂದು ಟೀಸರ್ ಅದೆಲ್ಲ ನೋಡಿದಾಗ ನಂಗೆ ಅವ್ರ ಎಫರ್ಟ್ಸ್ ತುಂಬಾ ಇಷ್ಟ ಆಯ್ತು. ಐ ಕ್ಯಾನ್ ರೇಟ್ ಲೈಕ್ 8.5. ಓಕೆ. ನಿಮ್ಮ ಪಾತ್ರ ಈ ಮೂವಿ ರಿಲೀಸ್ ಆದ ಮೇಲೆ ಎಷ್ಟು ಇಂಪ್ಯಾಕ್ಟ್ಫುಲ್ ಆಗಿರ್ಬೋದು ಮತ್ತೆ ಯಾವ ರೀತಿಯಾಗಿ ಒಂದು ಪ್ರಭಾವವನ್ನ ಬೀರ್ಬೋದು? ತುಂಬಾನೇ ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ ಸರ್. ಯಾಕೆಂದ್ರೆ ಪರ್ಸನಲಿ ಕನೆಕ್ಟ್ ಆಗ್ತಾರೆ ಕಂಪ್ಲೀಟ್ ಆಗಿ. ಯಾರೇ ನೋಡಿದ್ರು ಅವ್ರ ಲೈಫಲ್ಲಿ ಏನೋ ಒಂದು ಎಸೆನ್ಸ್ ಇದ್ದೇ ಇರುತ್ತೆ ಈ ಪಾತ್ರದ ಮೇಲೆ. ಅವಾಗ ಹೇಳ್ದಂಗೆ ತುಂಬಾ ರಿಯಲಿಟಿಕ್ ಅಪ್ರೋಚ್ ಇಟ್ಕೊಂಡೇ ಮಾಡಿದೀವಿ. ಎಲ್ಲಾರ ಲೈಫಲ್ಲೂ ಇದು ನಡೆದಿರೋದೆ ಸರ್. ಎಲ್ಲಾರ ಲೈಫಲ್ಲೂ ಇದು ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ, ಎಲ್ಲಾರ ಲೈಫಲ್ಲೂ ಫೀಲ್ ಮಾಡಿರ್ತಾರೆ. ಸೊ ಇದು ಕೆಲವೊಂದು ಫೀಲಿಂಗ್ಸ್ ನಾವು ಎಕ್ಸ್ಪ್ರೆಸ್ ಮಾಡೋದಕ್ಕಾಗೋದಿಲ್ಲ, ಬಟ್ ಅದನ್ನ ಫೀಲ್ ಮಾಡ್ಬೋದು. ಸೊ ಆ ಫೀಲ್ ಮಾಡುವಂತ ಸಿನಿಮಾ, ನಮ್ಮ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರುವಂತದ್ದನ್ನ ಫೀಲ್ ಮಾಡುವಂತ ಸಿನಿಮಾ ನಾವು ನಮ್ಮ ಲವ್ ಸೀಸನ್ಸ್. ಓಕೆ. ಅಂಡ್ ಈ ರಾಮನನ್ನ ಸೃಷ್ಟಿ ಮಾಡಿರುವಂತಹ ಕೃತಿಕ್ ಅವ್ರನ್ನ ಕರೆಯುವಂತ ಸಮಯ ಇವಾಗ. ಸೊ ನಿಮ್ನ ಬೀಳ್ಕೊಡ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಆಗಿದ್ದಕ್ಕೆ. ಥ್ಯಾಂಕ್ ಯು. ಇವಾಗ ಈ 3 ಜನ ಹೀರೋಯಿನ್ ಜೊತೆಗೆ ಸೃಷ್ಟಿಕರ್ತರು ಬರ್ತಾರೆ ಅಂಡ್ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್.